ಒಕ್ಕಲಿಗರ ರಾಜಕಾರಣದ ಭವಿಷ್ಯವನ್ನು ಬರೆಯುವ ಕ್ಷೇತ್ರ ಅನ್ನುವ ರೀತಿಯಲ್ಲಿ ನೋಡಲಾಗ್ತಾ ಇತ್ತು. ಆ ಕ್ಷೇತ್ರದಲ್ಲಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿಯಿಂದ ಹೋಗಿ ಸ್ಪರ್ಧಿಸಿ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಮುನ್ನಡೆಯಲ್ಲಿದ್ದಾರೆ ಅಜಿತ್. ಆದರೆ ಉತ್ತರ ಪ್ರದೇಶ ಬಿಜೆಪಿಗೆ ಲೈಫ್ ಟೈಮ್ ಶಾಕ್ ಕೊಟ್ಟು ಅಲ್ಲ, ಬಿಜೆಪಿಯ ಗಣಿತವನ್ನ ಬಿಗಡಾಯಿಸಿದ ರಾಜ್ಯ ಉತ್ತರ ಪ್ರದೇಶ್, ರಾಜಸ್ಥಾನ್, ಪಶ್ಚಿಮ ಬಂಗಾಲ್. ಬಿಜೆಪಿಯ ಒಟ್ಟು ಸಂಖ್ಯೆಗಿಂತ ಸಮಾಜವಾದಿ ಪಕ್ಷದ ಒಟ್ಟು ಸಂಖ್ಯೆ ಜಾಸ್ತಿ ಇದೆ ಉತ್ತರ ಪ್ರದೇಶದಲ್ಲಿ. ಸಹಜ ಕಾಂಗ್ರೆಸ್ ನಾಯಕರು ಫೀಲರ್ಸ್ ಕಳಿಸೋದಕ್ಕೆ ಶುರು ಮಾಡಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಪಕ್ಷಗಳಿಗೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗುತ್ತೆ ಹೊರತು ಅಧಿಕಾರಕ್ಕೆ ಬರುತ್ತೆ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ. 3 ತಿಂಗಳ ಹಿಂದೆ ನಿತೀಶ್ ಕುಮಾರ್ ನನ್ನನ್ನು ಸಂಯೋಜಕ ಮಾಡಲಿಲ್ಲ ಅಂತ ಇಂಡಿಯಾ ಒಕ್ಕೂಟದಿಂದ ಹೊರಗಡೆ ಬಂದು ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಮತ್ತು ಅದು ಸರಿಯಾದ ನಿರ್ಧಾರ ಆಗಿತ್ತು. ಈಗ ನೋಡಿದ್ರೆ ಅದು ಸರಿಯಾದ ನಿರ್ಧಾರ ಆಗಿತ್ತು ಅಂತ. INDIA ಒಕ್ಕೂಟದಲ್ಲೇ ಇದ್ದಿದ್ರೆ ಹಲವು ಪಕ್ಷಗಳ ಜೊತೆಗೆ ಒಂದು ಪಕ್ಷ ಆಗಿರ್ತಾ ಇತ್ತು. ಒಂದು ವೇಳೆ ನೌ ಹಿ ಹ್ಯಾಸ್ ಬಾರ್ಗೇನಿಂಗ್ ಪವರ್. ಅಲ್ಲ, ಒಂದು ವೇಳೆ ಇದೇ ನಂಬರ್ಸ್ ಮುಂದುವರೆದ್ರೆ ನಿತೀಶ್ ಕುಮಾರ್ ಬರೀ ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಆಗಿ ಹೊರಹೊಮ್ಮಿದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ರು ಕೂಡ ಬಿಜೆಪಿಯ ಆಲ್ ವೆದರ್ ಫ್ರೆಂಡ್ಸ್ ಅಲ್ಲ. ಎಸ್, ಬಿಜೆಪಿ ಅವರೇ ಪಲ್ಟು ರಾಮ್ ಅಂತ ಕರೀತಾ ಇದ್ರು. ಹೈಪೋಥೆಟಿಕಲಿ ಇನ್ನೊಮ್ಮೆ ಪಲ್ಟಿ ಹೊಡೆದ್ರೆ ನೇರವಾಗಿ ಸೌತ್ ಬ್ಲಾಕ್ ತಲುಪಿದ್ರು ಆಶ್ಚರ್ಯ. ಉತ್ತರ ಪ್ರದೇಶ್ INDIA ಒಕ್ಕೂಟ 44, NDA 34, ಇತರರು 2. ಬಿಜೆಪಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶ್. ಯಾವ ಉತ್ತರ ಪ್ರದೇಶದಿಂದ 2014ರಲ್ಲಿ ನರೇಂದ್ರ ಮೋದಿ ಅವರ ಗೆಲುವಿನ ಟ್ರಾಜೆಕ್ಟರಿ ಶುರುವಾಗಿತ್ತು. 80ರಲ್ಲಿ 73 ಸ್ಥಾನಗಳನ್ನು ಗೆದ್ದಿದ್ರು. ಮಹಾರಾಷ್ಟ್ರ ಉದ್ಧವ್ ಠಾಕ್ರೆ ಪಕ್ಷ, ಶರದ್ ಪವಾರರ ಪಕ್ಷವನ್ನು ಒಡೆದಿದ್ದ ಬಿಜೆಪಿಗೆ ತೀವ್ರ ಮುಖಭಂಗ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ, ಮಮತಾ ದೀದಿ ವಿಧಾನಸಭೆ ಚುನಾವಣೆ ನಂತರ ಲೋಕಸಭೆಯಲ್ಲಿ ಒಂದು ದೊಡ್ಡ ಶಾಕ್ ಅನ್ನ ಬಿಜೆಪಿಗೆ ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ಸ್ಗಳ ಗಣಿತ ನಿರ್ಭರ ಆಗಿದ್ದೆ ಪಶ್ಚಿಮ ಬಂಗಾಳದ ಮೇಲೆ. ಆದರೆ ಪಶ್ಚಿಮ ಬಂಗಾಳ ಕೈ ಕೊಟ್ಟಿದೆ. ಉತ್ತರ ಪ್ರದೇಶ್ ಕೂಡ ಬಿಜೆಪಿಗೆ ಶಾಕ್ ನೀಡಿದೆ. ಕಳೆದ ಸಲ 18 ಕ್ಷೇತ್ರಗಳನ್ನ ಗೆದ್ದಿದ್ದ TMC ಮಮತಾ ಬ್ಯಾನರ್ಜಿ ಪಕ್ಷ ಈ ಸಲ 32 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. 32, ಬಿಜೆಪಿ 9. ಪಶ್ಚಿಮ ಬಂಗಾಳ ಮಮತಾ ದೀದಿ 31, 9 ಸ್ಥಾನಗಳನ್ನು ಹೆಚ್ಚಿಗೆ ಮಾಡಿಕೊಂಡಿದ್ದಾರೆ. ಬಿಜೆಪಿ 8 ಸ್ಥಾನಗಳನ್ನು ಕಳ್ಕೊಂಡಿದೆ. ಕಾಂಗ್ರೆಸ್ 2 ಇತ್ತು, 1 ಆಗಿದೆ. ಅಧೀರ್ ರಂಜನ್ ಚೌಧರಿ. ಮಧ್ಯಪ್ರದೇಶ್ ಮತ್ತೊಮ್ಮೆ ಬಿಜೆಪಿ ಜೊತೆಗೆ ಬಂದಿದೆ. 29ಕ್ಕೆ 21 ಬಿಜೆಪಿ ಸ್ವೀಪ್ ಮಾಡಿದೆ. ಕಳೆದ ಬಾರಿ 28 ಇತ್ತು. ಚಿಂದ್ವಾರದ ನಕುಲ್ ನಾಥ್ ಕೂಡ ಟ್ರೇಲಿಂಗ್ ನಲ್ಲಿದ್ದಾರೆ. ಮಧ್ಯಪ್ರದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.